तमङ्गैः सानाथ्यन्नो विदददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलति दुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरम् कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् रक्षो लक्षकुलाभिचारमखिलत्रैलोक्यसौख्याकरं भ्राम्यन्मन्दमनीषमण्डलमनो मोहार्णवोद्घूर्णनम् तत्त्वज्ञानजुषां विडम्बनमहानाट्याग्ररङ्गं वचो रामाणां परमा स्वरमणं रामं बभाषे तदा ಇದು ಅರಣ್ಯಕಾಂಡದ ಚತುರ್ಥ ಸರ್ಗದ ಕೊನೆಯ ಪದ್ಯದ ಬಗ್ಗೆ ನಾವು ನಿನ್ನೆ ನೋಡ್ತಾ ಇದ್ದದ್ದು. ಮಾತನ್ನು ಹೇಳಿದಳು, ಅದಕ್ಕೆ ವಿಶೇಷಣವಾಗಿ ರಕ್ಷೋ ಲಕ್ಷ ಕುಲಾಭಿಚಾರ ಕುಲಾಭಿಚಾರಂ ಅಖಿಲ ತ್ರೈಲೋಕ್ಯ ಸೌಖ್ಯಾಕರಂ ಭ್ರಾಮ್ಯನ್ ಮಂದ ಮನೀಷ ಮಂಡಲ ಮನೋಮೋಹಾರಣವೋದ್ಘೂರ್ಣನಂ ತತ್ವಜ್ಞಾನಜುಷಾಂ ವಿಡಂಬನ ಮಹಾನಾಟ್ಯಾಗ್ರರಂಗಂ ವಚಃ ಅಂತ ಅಷ್ಟು ವಿಶೇಷಣಗಳನ್ನೆಲ್ಲವನ್ನು ಕೂಡ ದ್ವಿತೀಯ ಭಕ್ತಿ ಏಕವಚನ ಅಂತ ನೋಡಿದ್ವಿ. ಅಲ್ಲಿ ತತ್ವಜ್ಞಾನ ಜುಷಾಂ ಜುಟ್ ಜುಷೌ ಜುಷಃ ಅಂತ ಶಬ್ದ ಸಪ್ತಮಿ ಭಕ್ತಿ ಏಕವಚನ. ಜುಷಿ ಪ್ರೀತಿ ಸೇವನೆಯೋ ಅಂತ ಧಾತು ಅದು, ಅದರಿಂದ ಹುಟ್ಟಿದ ಶಬ್ದ ಜುಟ್, ದೃಕ್ ಇದ್ದ ಹಾಗೆ. ಇದು ಜುಟ್ ಜುಷೌ ಜುಷಃ ಷಷ್ಠಿ ಬಹು, ರಾಮಾಣಂ ಷಷ್ಠಿ ಸ್ತ್ರೀಲಿಂಗ ಬಹು, ಪರಮಾನಮ ಎರಡು ಸ್ತ್ರೀಲಿಂಗ ಪ್ರಥಮ ಏಕ, ಸ್ವರಮಣಂ ರಾಮಂ ದ್ವಿತೀಯ ಭಕ್ತಿ ಏಕವಚನ, ಬಭಾಷೆ ಭಾಷ ವ್ಯಕ್ತಾಯಾಂ ವಾಚಿ ಲಿಟ್ ಪ್ರಥಮ ಏಕ ತದಾ ಅವ್ಯಯ. ವಚಃ ಅನ್ನೋದು ಮತ್ತೆ ಹಿಂದೆ ಹೇಳಿದ ಹಾಗೆ ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗದಲ್ಲಿ. ರಾಕ್ಷಸರ ಲಕ್ಷಗಳು, ರಕ್ಷಸಾಂ ಲಕ್ಷಾಣಿ ರಕ್ಷ ಲಕ್ಷಾಣಿ, ರಕ್ಷ ಲಕ್ಷಾಣಿ ಯಾನಿ ಕುಲಾನಿ, ರಕ್ಷ ಲಕ್ಷ ಕುಲಾನಿ, ಕುಲಾನಾಂ ಅಭಿಚಾರಃ ಯಕ್ಷ ರಕ್ಷೋ ಕುಲಾಭಿಚಾರಃ ತಂ ಅಖಿಲ ತ್ರೈಲೋಕ್ಯ ಸೌಖ್ಯಾಕರಂ. ಅಖಿಲಾನಿ ತ್ರೈಲೋಕ್ಯಾನಿ ಅಖಿಲ ತ್ರೈಲೋಕ್ಯಾನಿ, ಅಖಿಲ ತ್ರೈಲೋಕ್ಯಾನಾಂ ಸೌಖ್ಯಂ ಅಖಿಲ ತ್ರೈಲೋಕ್ಯ ಸೌಖ್ಯಂ, ಅಖಿಲ ತ್ರೈಲೋಕ್ಯ ಸೌಖ್ಯಸ್ಯ ಆಕರಃ ಇವ ಆಕರಃ ತ್ರೈಲೋಕ್ಯ ಸೌಖ್ಯಾಕರಃ ತಂ ಸೌಖ್ಯಾಕರಂ ತಂ. ಮಂದ ಮನೀಷಾ ಮಂದಮನೀಷಾ ಭ್ರಾಮ್ಯಂತಹ ಮಂದಮನೀಷಾ ಯೇಷಾಂ ಅಸ್ತಿ ಇತಿ ಭ್ರಾಮ್ಯನ್ ಮಂದಮನೀಷಿಣಃ ಮನೀಷಿಣಾಂ ಮಂಡಲಂ ಮನೀಷಮಂಡಲಂ ಮಂಡಲಾನಾಂ ಮಂಡಲಸ್ಯ ಮನಾಂಸಿ ಮಂಡಲಮನಾಂಸಿ, ಮಂಡಲಮನಸಾಂ ಮೋಹಃ ಮಂಡಲಮನೋಮೋಹಃ, ಮಂಡಲಮಹೋ ಮೋಹಃ ಏವ ಅರ್ಣವಃ, ಮಂಡಲಮಹೋ
मनोमोह अर्णवः अर्णवस्य उद्घूर्णनं महार्णवोद्घूर्णनम् तत्त्वानां यज्ञानं तत्त्वज्ञानं तत्त्वज्ञानं जुषन्ते इति तत्त्वज्ञानजुषः तेषां तत्त्वज्ञानजुषां विडम्बनाख्यं यन्महानाट्यं विडम्बन महानाट्यं महान् महच्चासो नाट्यं च महानाट्यं नाट्यस्य अग्ररङ्गः इव महानाट्याग्ररङ्गः रङ्गं तं वचः द्वितीयविभक्ति एकवचन स्वस्य रमणं स्वरमणं ಭಾಷವ್ಯಕ್ತಾಯಾಂ ವಾಚಿ ಅನ್ನುವುದು ಧಾತು. ಅಲ್ಲಿಗೆ ಚತುರ್ಥ ಸರ್ಗದ ಇತಿ ಶ್ರೀ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಅರಣ್ಯಕಾಂಡೆ ಚತುರ್ಥ ಸರ್ಗಃ ಇತಿ ವಿಶ್ವಪತಿ ತೀರ್ಥೀಯ ತೀರ್ಥಕೃತಾನಾಂ ಸಂಗ್ರಹ ರಾಮಾಯಣ ವ್ಯಾಖ್ಯಾಯಾಂ ಭಾವಾರ್ಥ ದೀಪಿಕಾಯಾಂ ಅರಣ್ಯಕಾಂಡೆ ಚತುರ್ಥ ಸರ್ಗಃ ಇತ್ಯಾಚಾರ್ಯ ಗೋವಿಂದಸ್ಯ ಕೃತಿಷು ಶ್ರೀ ಸಂಗ್ರಹ ರಾಮಾಯಣ ಟೀಕಾಯಾಂ ಸಂಗ್ರಹ ಚಂದ್ರಿಕಾಯಾಂ ಅರಣ್ಯಕಾಂಡೆ ಚತುರ್ಥ ಸರ್ಗ ವಿವರಣಂ. ಈಗ 5ನೇ ಸರ್ಗ. ಅರ್ಚನವ್ರು ಹೇಳಿ. ಕ್ರೀಡಾರ್ಥಂ ಚಿತ್ರಸಾರಂಗಂ ಕ್ರೀಡಾರ್ಥಂ ಚಿತ್ರಸಾರಂಗಂ ದೇಹಿ ಮಂ ದೇವದೇವ ಮೇ ದೇಹಿ ಏನಾಚ ದೇಹಿ ಮಂ ದೇವದೇವ ಮೇ ದೇಹಿ ಮಂ ದೇವದೇವ ಮೇ ಭೃಸ್ಯಾ ಆಸ್ತರಣಾಯಾತ್ರ ವಿಚಿತ್ರಾಮಸ್ಯ ವಾತ್ವಚಂ ವಿಚಿತ್ರಾಮಸ್ಯ ವಾತ್ಮಚಂ. ಹಿಂದೆ ಹೇಳಿದ್ರು ಮನೋಮೋಹಕವಾದ ಮಾತುಗಳನ್ನ ಸಜ್ಜನರಿಗೆ ತಿಳಿಯು ಬರುವುದಕ್ಕೆ ಕಾರಣವಾದ, ಮೂರ್ಖರಿಗೆ ತಪ್ಪು ತಿಳುವಳಿಕೆ ಬರಲಿಕ್ಕೆ ಯೋಗ್ಯವಾದ ಮಾತುಗಳನ್ನೇ. ಯಾಕಂದ್ರೆ ಇನ್ನು ನಾಟಕ ಶುರುವಾಗಬೇಕು, ಪ್ರಧಾನ ನಾಟಕ ಶುರುವಾಗುವುದು ಇನ್ನು ಇಲ್ಲಿಂದ. ಅಂಥ ಒಂದು ಮಾತಾಡಿದ್ಲು ಅಂತ ಹಿಂದೆ ಪೀಠಿಕೆ ಬಂದಿತ್ತು. ಅದರ ಏನ್ ಮಾತು ಅನ್ನೋದನ್ನ ಈ ಸರ್ಗದ ಮೊದಲ ಪದ್ಯ ಹೇಳ್ತಾ ಇದೆ. ಹೇ ದೇವದೇವ, ದೇವತೆಗಳಾದ ಬ್ರಹ್ಮಾದಿಗಳಿಗೂ ಒಡೆಯನಾದ ಓ ದೇವನೇ ಶ್ರೀರಾಮಚಂದ್ರ ಅಂತರ್ಥ. ಇಮಂ ಚಿತ್ರಸಾರಂಗಂ ಕ್ರೀಡಾರ್ಥಂ ಮೇ ದೇಹಿ. ಈ ಚಿತ್ರಬಣ್ಣದ ಒಂಥರ ಚುಕ್ಕೆ ಚುಕ್ಕೆ ಇರುವ ಚುಕ್ಕಿ ಜಿಂಕೆಯ ಹಿಡಿದು ನನಗೆ ಕ್ರೀಡಾರ್ಥಂ ಆಟಕ್ಕಾಗಿ ನನಗೆ ಒದಗಿಸು. ಅಥವಾ ಅದನ್ನ ಮುಂದೆ ಅದು ಹಿಡಿಲಿಕ್ಕೆ ಸಿಗ್ಲಿಲ್ಲ, ಹೊಡೆದಾಕಿದ್ರು ಸರಿ. ವೃಸ್ಯಾಹ ಆಸ್ತರಣಾಯಾತ್ರ, ಒಂದು ವೇಳೆ ಅದು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಅದರ ಶರೀರದ ಹೊರಗಿನ ತೊಗಲು ಮಾತ್ರ ತುಂಬಾ ಚೆನ್ನಾಗಿದೆ. ಅದನ್ನ ಆಸ್ತರಣಾಯ ಆಸನಕ್ಕೆ ಹಾಕಿಕೊಳ್ಳುವುದಕ್ಕೆ ತುಂಬಾ ಉಪಕಾರವಾದದ್ದು. ಹುಲ್ಲಿನ ಚಾಪೆ ಹಾಕುವುದರ ಮೇಲೆ ಇದನ್ನು ಕೂಡ ಭೃಸ್ಯ ಆಸ್ತರಣಾಯಾತ್ರ, ಹುಲ್ಲಿನ ಚಾಪೆಯನ್ನ ಹಾಕಿಕೊಳ್ಳುವುದಕ್ಕೂ ಕೂಡ ಇದರ ಮೇಲೆ ಈ ಜಿಂಕೆಯ ಚರ್ಮವನ್ನು ಹಾಕಿಕೊಳ್ಳುವುದಕ್ಕೆ ಚೆನ್ನಾಗಿರುತ್ತೆ. ಅಂಥದ್ದನ್ನ ದೇಹಿ ನನಗೆ ಒದಗಿಸು. ಅಸ್ಯ ತ್ವಚಂ,
ಹಿಡಿದಿಟ್ಟು ಸಿಕ್ಕರೆ ಆಟಕ್ಕಾಯ್ತು, ಹಿಡಿದಿಡ್ಲಿಕ್ಕೆ ಸಿಗ್ಲಿಲ್ಲ ಅಂದ್ರೂ ಬೇಕು. ಇವತ್ತು ಸಿಗ್ಲಿಲ್ಲ ಅಂತ ಹೇಳ್ಬೇಡ. ಅದರ ತ್ವಚಂ, ಅದರ ಚರ್ಮವನ್ನು ಆಸ್ತರಣಾಯ, ಬೃಸಿ ಅಂತಂದ್ರೆ ಹುಲ್ಲಿನ ಚಾಪೆ, ಆಸನಕ್ಕಾಗಿ, ಆಸ್ತರಣಾಯ ಭೃಸ್ಯಾಹ ಆಸ್ತರಣಾಯ, ಹಾಕುವ ಹುಲ್ಚಾಪೆ ಮೇಲೆ ಇದನ್ನ ಹಾಸ್ಲಿಕ್ಕೋಸ್ಕರ ಬೇಕು. ವಿಚಿತ್ರಾಂ ಅಸ್ಯವಾ ತ್ವಚಂ, ಇದರ ತೊಗಲು ತುಂಬಾ ವಿಚಿತ್ರವಾಗಿದೆ, ಆದ್ರಿಂದ ಅದು ಬೇಕು ಅಂತ ಅನಿಸ್ತಿದೆ. ಇಷ್ಟು ಸಣ್ಣ ಕ್ಷುಲ್ಲಕವಾದ ಆಸೆಯನ್ನು ಪಡ್ತಾರಾ ಅಂತ ಬಹಳ ಜನ ಸೀತೆಯನ್ನು ಇಲ್ಲಿ ಆಕ್ಷೇಪ ಮಾಡ್ತಾರೆ. ಅವರಿಗೆ ಆಕ್ಷೇಪ ಬರ್ಲಿ ಅಂತಾನೆ ಆ ರೀತಿ ಅವಳು ಪ್ರಶ್ನೆ ಕೇಳಿದ್ದು. ಒಂದು ಕ್ರೂರಿ ಅಂತ ಕಾಣುತ್ತೆ ಕೆಲವರಿಗೆ, ಕೊಲ್ಲು ಅಂತ ಹೇಳಿದ್ಲು. ಒಂದು ನಾಡಿನಲ್ಲಿರುವ ಜಿಂಕೆಯನ್ನ ಕೊಲ್ಲು ಅಂತ ಯಾಕೆ ಹೇಳ್ತಾಳೆ? ಎರಡನೇದು, ಅದು ಮಾಯೆ ಅಂತ ಸ್ಪಷ್ಟವಾಗಿ ಎಲ್ರು ಬಿಡಿಸಿ ಹೇಳ್ತಾರೆ ರಾಮಾಯಣದಲ್ಲಿ, ಆದ್ರೂ ಅವಳು ಕೇಳಲ್ಲ. ರಾಮನಿಗೆ ಹೇಳ್ತಾರೆ, ಅವನಿಗೆ ಮೋಹ ಕೌದೋಯ್ತು. ಎಷ್ಟೇ ಆದ್ರೂ ಕೂಡ ದೇವತೆಗಳಿಗೂ ಕೂಡ ಮೋಹದ ಸಮಯ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಶರಣಾಗ್ಲೇಬೇಕು. ಅವರಿಗೂ ಮೋಹ ಕವಿಯತ್ತೆ. ಅದರಿಂದಾಗಿ ರಾಮನನ್ನ ಅವತಾರದ ವ್ಯವಸ್ಥೆಯಲ್ಲಿ ಅವನು ಸ್ವಲ್ಪ ದುರ್ಬಲ ಅಂತ ಕಲ್ಪಿಸುವ ಮಾತುಗಳಿಗೆ ಇದು ಒಂದು ಕಾರಣ ಕೊಡ್ತಾರೆ. ಮಾಯಾ ಜಿಂಕೆಯನ್ನ ಬೆನ್ನಟ್ಕೊಂಡು ಹೋದಲ್ಲ ಎಂತ ಮೂರ್ಖ ರಾಮಚಂದ್ರ ಅಂತ ಬಹಳ ಜೋರಾಗಿ ಉಪನ್ಯಾಸ ಕೊಡ್ತಾ ಇರ್ತಾರೆ. ಅವರು ತಮ್ಮ ಸಾಧನೆ ಮಾಡ್ಕೊಳ್ಬೇಕು, ಅದಕ್ಕೆ ಈ ತರದ ಪ್ರಶ್ನೆಗಳು ಅವರಿಗೆ ಕಾಡುತ್ತೆ. ಕ್ರೀಡಾರ್ಥಂ, ಈ ಅರ್ಥ ಶಬ್ದ ಚತುರ್ಥಿ ಅರ್ಥದಲ್ಲಿ ಬರುವಂತದ್ದಾದ್ರಿಂದಾಗಿ ಕ್ರೀಡಾಯೈ ಅನ್ನೋ ಅರ್ಥವೇ ಕ್ರೀಡಾರ್ಥಂ. ಅದು ಅವ್ಯಯ ಆಗಿಬಿಡುತ್ತೆ. ಚಿತ್ರಸಾರಂಗಂ, ಚಿತ್ರಃ ಸಾರಂಗಃ ಚಿತ್ರಸಾರಂಗಃ ತಂ ಚಿತ್ರಸಾರಂಗಂ ದ್ವಿತೀಯ ವಿಭಕ್ತಿ ಏಕವಚನ. ದೇಹಿ ಲೋಟ್ ಮಧ್ಯಮ ಏಕ, ಇಮಂ ಪುಲ್ಲಿಂಗ ದ್ವಿತೀಯ ಏಕ, ಅಯಂ ಇಮೌ ಇಮೇ ಇಮಂ. ದೇವಾನಾಂ ದೇವಃ ದೇವದೇವಃ ಸಂಬುದ್ಧ್ಯೈ, ಸಂಬುದ್ಧಿಯಲ್ಲಿ ದೇವದೇವ ಸಂಬೋಧನೆ. ಮೇ ಷಷ್ಠಿ ಏಕ, ದೃಶ್ಯಾ, ದೃಶ್ಯ ಅನ್ನುವಲ್ಲಿ ವಿಸರ್ಗ ಲೋಪ ಆದ್ರಿಂದಾಗಿ ದೃಶ್ಯಾಹ ಹೋಗಿ ದೃಶ್ಯ ಆಗಿದೆ. ಮುಂದೆ ಸ್ವರಾಕ್ಷರ ಆ ಇದ್ದದ್ರಿಂದ ಲೋಪ ಆಗಿದೆ. ದೃಶ್ಯಾಹ ಷಷ್ಠಿ ಭಕ್ತಿ ಏಕವಚನ. ಆಸ್ತರಣಾಯ ಚತುರ್ಥಿ ಏಕ, ಅತ್ರ ಅವ್ಯಯ. ವಿಚಿತ್ರಾಂ ದ್ವಿತೀಯ ಭಕ್ತಿ ಏಕವಚನ ಸ್ತ್ರೀಲಿಂಗ. ಅಸ್ಯ ಷಷ್ಠಿ ಏಕ, ವಾ ಅವ್ಯಯ. ತ್ವಚಂ ತ್ವಕ್ ತ್ವಚೌ ತ್ವಚಃ ದ್ವಿತೀಯ ಭಕ್ತಿ ಏಕವಚನ. ಹರಿ ಓಂ ಆಚಾರ್ಯ. ದೀಪ ಅವರು. ಹರಿ ಓಂ ಆಚಾರ್ಯ. ಹೇಳು. ಆಚಾರ್ಯ, ಇದು ಸಂಗ್ರಹ ಚಂದ್ರಿಕೆ ಅಲ್ಲ ಆಚಾರ್ಯ, ದೃಶ್ಯ ಎನ್ನುವುದಕ್ಕೆ ನಿರ್ವಚನ ಕೊಟ್ಟಿದ್ದಾರಲ್ವ ಆಚಾರ್ಯ. ಭುವಂತಹ ಸ್ಯಾಂ ಸೀದಂತಿ, ಅದು ಅರ್ಥ ಆಗಿಲ್ಲ ಆಚಾರ್ಯ. ಅಂದ್ರೆ ಏನು? ಕೂಡಿ ಅಂತ ಹೇಳಿದ ತಕ್ಷಣ ಎಲ್ಲಿ ಕೂತ್ಕೊಳ್ತಾರೋ ಅದು ಬೃಸಿ ಅಂತ. ಭ್ರುವಂತ್ಯಾಂ ಆಸನ ತಗೊಳ್ಳಿ ಅಂತ ಹೇಳುವಾಗ ಯಾವ್ದ್ರಲ್ಲಿ ಕೂಡ್ತೇವೋ ಅದು ಬೃಸಿ. ಬೃಹತ್ ಶಬ್ದದ ಬೃ ಅನ್ನುವ ಶಬ್ದವನ್ನ ತಗೊಂಡಿದ್ದಾರೆ. ಅದು ಪುರುಷೋದರಾದಿ ಎನ್ನುವ ಧಾತುವಿನಿಂದ, ಅಂದ್ರೆ ಒಂದು ಗಣದ ಸಂಗ್ರಹದಿಂದ ಬಂದ ಶಬ್ದ ಬೃಸಿ ಎನ್ನುವುದು. ಅದು ಹೇಗೆ ಬೃಸಿ ಆಯಿತು ಅಂತಂದ್ರೆ ಭ್ರುವಂತಹ ಸೀದಂತಿ, ಹೇಳಿದ ತಕ್ಷಣ ಕೂತ್ಕೊಳ್ಳಿಕ್ಕೆ ಅವಕಾಶವಾಗುವ ಆಸನವನ್ನ ಬೃಸಿ ಅಂತ ಕರೀತಾರೆ. ಅಂದ್ರೆ ಸ್ವಾಗತ ಮಾಡಿ ಕೂರಿಸುವುದಕ್ಕೆ ಯೋಗ್ಯವಾದ ಜಾಗ ಅಂತ ಅರ್ಥ. ಸರಿ, ಧನ್ಯವಾದ. ಇತ್ಯುಕ್ತೋ ದೇವ ಆದಾಯ, ಇತ್ಯುಕ್ತೋ ದೇವ ಆದಾಯ, ಇತ್ಯುಕ್ತೋ ದೇವ ಆದಾಯ. ಚಾಪಂ ಚಾರು ಕಲಾಪವಾನ್, ಚಾಪಂ ಚಾರು ಕಲಾಪವಾನ್, ಚಾಪಂ ಚಾರು ಕಲಾಪವಾನ್. ರಕ್ಷ ಲಕ್ಷ್ಮಣ ಸೀತಾಂ ತ್ವಂ, ರಕ್ಷ ಲಕ್ಷ್ಮಣ ಸೀತಾ ತ್ವಂ, ರಕ್ಷ ಲಕ್ಷ್ಮಣ ಸೀತಾ ತ್ವಂ.
इत्युक्त्वा मृगमन्वगात् इत्युक्त्वा मृगमन्वगात् इत्युक्त्वा मृगमन्वगात् ಇತ್ಯುಕ್ತಃ ಹೀಗೆ ಸೀತೆಯಿಂದ ಆ ಜಿಂಕೆಯನ್ನ ಕರೆತಾ ಹೊತ್ತುತ್ತಾ ಅಂತ ಕೇಳಲ್ಪಟ್ಟ ಕೂಡಲೇ, ಬೇಕು ಅಂತ ಅವಳು ಕೇಳಿದ ಕೂಡಲೇ, ಇತ್ಯುಕ್ತಃ ದೇವಃ ಶ್ರೀರಾಮಚಂದ್ರಃ ಚಾಪಂ ಆದಾಯ ತನ್ನ ಬಿಲ್ಲನ್ನು ಹೊತ್ತುಕೊಂಡು ಆ ಚಾರು ಕಲಾಪವಾನ್ ಅತ್ಯಂತ ಚಂದದ ಕಲಾಪವಾನ್ ಅಂತಂದ್ರೆ ಆ ಬಾಣಗಳನ್ನು ಇಡುವಂತಹ ಬತ್ತಳಿಕೆಯ ಜಾಗ. ಚಾರು ಕಲಾಪವಾನ್ ಚೆನ್ನಾಗಿ ಜೋಡಿಸಿಡ್ಲಿಕ್ಕೆ ಯೋಗ್ಯವಾದ ಬತ್ತಳಿಕೆಯನ್ನು ಹೊತ್ತು ಹೋದ. ಚಾರು ಕಲಾಪವಾನ್ ದೇವಃ ಚಾಪಂ ಆದಾಯ ಲಕ್ಷ್ಮಣನಿಗೆ ಹೇಳಿದ, ತ್ವಂ ಸೀತಾಂ ರಕ್ಷ, ಹೇ ಲಕ್ಷ್ಮಣ, ತ್ವಂ ಸೀತಾಂ ರಕ್ಷ, ಹೇ ಲಕ್ಷ್ಮಣನೇ ನೀನು ಸೀತೆಯನ್ನ ನೋಡಿಕೋ, ಕಾಪಾಡು. ಇತ್ಯುಕ್ತ ಮೃಗಮನ್ವಗಾತ್ ಆ ಜಿಂಕೆಯನ್ನ ಬೆನ್ನಟ್ಟಿದ, ಆ ಜಿಂಕೆಯ ಕಡೆಗೆ ಸಾಗಿದ. ಇತಿ ಉಕ್ತಃ ಇತ್ಯುಕ್ತಃ ಎಣ್ ಪುಲ್ಲಿಂಗ ಪ್ರಥಮ ಏಕ, ದೇವಃ ಪುಲ್ಲಿಂಗ ಪ್ರಥಮ ಏಕ, ವಿಸರ್ಗ ಲೋಪವಾಗಿ ದೇವ ಆದಾಯ ಅಂತ ರೂಪ ಆಗಿದೆ. ಆದಾಯ ಲ್ಯಪ್ ಪ್ರತ್ಯಯ ಅಂತ ಮವ್ಯಂ, ಚಾಪಂ ದ್ವಿತೀಯ ವಿಭಕ್ತಿ ಏಕವಚನ, ಚಾರು ಕಲಾಪವಾನ್ ಚಾರು ಚೆನ್ನಾಗಿರುವ ಚಾರು ಕಲಾಪೌ ಅಸ್ಯ ಸ್ತಃ ಇತಿ ಚಾರು ಕಲಾಪವಾನ್. ಪುಲ್ಲಿಂಗ ಪ್ರಥಮ ಏಕ, ರಕ್ಷ ಲೋಟ್ ಮಧ್ಯಮ ಏಕ, ಲಕ್ಷ್ಮಣ ಸಂಬೋಧನಾ ಪ್ರಥಮ, ಸೀತಾಂ ದ್ವಿತೀಯ ವಿಭಕ್ತಿ ಏಕವಚನ, ತ್ವಂ ಪುಲ್ಲಿಂಗ ತ್ರಿಲಿಂಗಕಃ ಪ್ರಥಮ ವಿಭಕ್ತಿ ಏಕವಚನ, ಯುಷ್ಮತ್ ಶಬ್ದದ ರೂಪ ಅದು ಪ್ರಥಮ ವಿಭಕ್ತಿ. ಇತ್ಯುಕ್ತ ಲೆಪ್ ತ್ವಾ ಪ್ರತ್ಯಂತಮವ್ಯಯಂ, ಮೃಗಂ ದ್ವಿತೀಯ ವಿಭಕ್ತಿ ಏಕವಚನ ಪುಲ್ಲಿಂಗ, ಅನ್ವಗಾತ್ ಲುಂಗ್ ಪ್ರಥಮ ಏಕ ಗಮಲಗತೌ. ಮೇಘ ಅವರು ದೂರಂ ದುದ್ರಾವ ದುಷ್ಟಾತ್ಮ दूरं दुद्रावदुष्टात्मा दूरं दुद्रावदुष्टात्मा ಮಾರೀಚೋ ವೀಕ್ಷ್ಯ ರಾಘವಂ मारीचो वीक्षराघवं मारीचो वीक्षराघवं ರಾಮೋಪಿ ತಮನುದ್ಧೃತ್ಯ रामोऽपि तमनुद्धृत्य ಮೋಚಾಂತಕರಂ ಶರಂ मुमोचान्तकरं शरम् ದುಷ್ಟಾತ್ಮ ಮಾರೀಚಃ ರಾಘವಂ ವೀಕ್ಷ್ಯ ದೂರಂ ದುದ್ರಾವ. ದುಷ್ಟಾತ್ಮನಾದ ಮನಸ್ಸಿನಲ್ಲಿ, ಅದೇ ಇಲ್ಲಿ ಮತ್ತೆ ಸ್ಪಷ್ಟ ಆಯ್ತು, ರಾಮನ ಕೈಯಲ್ಲಿ ಸತ್ರೆ ಸದ್ಗತಿ ಆಗತ್ತೆ, ಅದಕ್ಕೋಸ್ಕರ ರಾವಣನಿಗೆ ಹೆಲ್ಪ್ ಮಾಡ್ಲಿಕ್ಕೆ ಬಂದ. ಇದೆಲ್ಲ ಮೂರ್ಖತನ. ದುಷ್ಟಾತ್ಮ ಅವನು ಸ್ವಭಾವತಃ ದುಷ್ಟನೇ, ದುಷ್ಟ ಸ್ವಭಾವದ ದುಷ್ಟ ಮನಸ್ಸಿನ ಮಾರೀಚಃ ರಾಘವಂ ವೀಕ್ಷ್ಯ ಶ್ರೀರಾಮಚಂದ್ರನು ತನ್ನ ಬೆನ್ನು ಬಿಡದೆ ಹಿಮ್ಮೆಟ್ಟಿಸಿಕೊಂಡು ಬರ್ತಾ ಇರುವುದನ್ನ ಕಂಡು ದೂರಂ ದುದ್ರಾವ ಸ್ವಲ್ಪ ಹತ್ರ ಕಾಣಿಸ್ಕೊಳ್ತಿದ್ದ, ಮತ್ತೆ ಬಹಳ ದೂರಕ್ಕೆ ಮಾಯೆಯ ರೂಪದಿಂದ ದೂರಕ್ಕೆ ಹೋಗ್ತಿದ್ದ. ಆದ್ರೂ ರಾಮೋಪಿ ತಮ್ ಅನುಧೃತ್ಯ, ಅವನು ಎಷ್ಟು ಮಾಯಾವಿಯಾಗಿ ಕಣ್ಣು ಕಟ್ಟು ಮಾಡಿ ಒಂದ್ ಕಡೆ ಇದ್ದಾನೆ ಅಂತನ್ನುವ ಹಾಗೆ ಅನ್ಕೊಂಡು ಅಲ್ಲಿ ಹೋದ್ರೆ ಅಲ್ಲಿ ಇಲ್ಲದೆ ಇನ್ನೊಂದ್ ಕಡೆ ತಪ್ಪಿಸ್ಕೊಂಡು ಓಡ್ತಾ ಇದ್ರು ಕೂಡ ರಾಮನೇ ತಕ್ಷಣ ಅವನನ್ನು ಅನುಧೃತ್ಯ, ಅವನನ್ನು ಅನುಸರಿಸಿ ಅವನು ಏನು ಮೋಸ ಮಾಡುವ ಪ್ರಯತ್ನ ಮಾಡಿದ್ರು ಕೂಡ ಅದನ್ನ ಮೀರಿ ಅಂತಕರಂ ಶರಂ ಮುಮೋಚ, ಅವನನ್ನು ಕೊನೆಗಾಣಿಸುವ ತೀವ್ರವಾದ ಬಾಣವನ್ನ ಪ್ರಯೋಗ ಮಾಡಿದ. ಯಾರ ಮೇಲೆ? ಮಾರೀಚನ ಮೇಲೆ. ಮುಮೋಚಾಂತಕರಂ ಶರಂ, ಅಂತಕರಂ ಶರಂ ನಾಶಗೊಳಿಸುವ ಶರವನ್ನ ಪ್ರಯೋಗಿಸಿದ. ದೂರಂ ದುದ್ರಾವ, ದೂರಂ ದ್ವಿತೀಯ ವ್ಯಕ್ತಿ ಏಕವಚನ, ದುದ್ರಾವ ಧ್ರುಗತೌ ಲಿಟ್ ಪ್ರಥಮ ಏಕ,
दुष्टः आत्मा यशसः दुष्ट आत्मा पुल्लिंग प्रथमा एक मारीचः पुल्लिंग प्रथमा एक वीक्ष्य ल्यप्रत्ययान्तमव्ययम् राघवं द्वितीय विभक्ति एकवचन रामोऽपि पूर्वरूपसन्धि रामो ಅನ್ನುವಲ್ಲಿ ರಾಮಃ ಉ ರಾಮ ಉ ರಾಮೋ ಅಂತಾಗಿದೆ ತಂ ದ್ವಿತೀಯ ವಿಭಕ್ತಿ ಏಕವಚನ ಅನುತೃತ್ಯ ಲೆಪ್ರತ್ಯಂತಮವ್ಯಯಂ ಮುಮೋಚ ಲಿಟ್ ಪ್ರಥಮ ಏಕ ಮುಚುಲು ಮೋಕ್ಷಣೆ ಅಂತ ಧಾತು ಅಂತಕರಂ ಕ್ಷರಂ ದ್ವಿತೀಯ ವಿಭಕ್ತಿ ಏಕವಚನ ಶ್ರೀ ವೈಷ್ಣವಿ ಹಾ ಲಕ್ಷ್ಮಣೇತಿ ವಿಕೃಷ್ಯ ಮಾತಾಡೋಣ ಹಾ. ಹಾ ಲಕ್ಷ್ಮಣೇತಿ ವಿಕೃಷ್ಯ ಹಾ ಲಕ್ಷ್ಮಣೇತಿ ವಿಕೃಷ್ಯ ರಾವಣಸ್ಯಾರ್ಥ ಸಿದ್ಧಯೇ ರಾವಣಸ್ಯಾರ್ಥ ಸಿದ್ಧಯೇ ರಾವಣಸ್ಯಾರ್ಥ ಸಿದ್ಧಯೇ ಸಿದ್ಧಸ್ವರೂಪವಾನ್ ಪಾಪೋ ವಿದ್ಧಸ್ವರೂಪವಾನ್ ಪಾಪೋ ವಿದ್ಧಸ್ವರೂಪವಾನ್ ಪಾಪೋ ವಮಾರಮಮಾರ ಚ ಭುವಮಾರಮಮಾರ ಚ ಭುವಮಾರಮಮಾರ ಚ ಅವನು ಸಾಯುವಾಗ್ಲೂ ನೋಡಿ ಹಾಗೆ ಅವನಿಗೆ ಒಂದು ವೇಳೆ ನಿಜವಾಗಿಯೂ ರಾಮನ ಮೇಲೆ ಒಂದು ಭಕ್ತಿ ಇದ್ದು ರಾಮನ ಕೈಯಲ್ಲಿ ಸತ್ರೆ ಮುಕ್ತಿ ಆಗುತ್ತೆ ಅಂತ ಅನ್ನುವುದೇ ಭಾವನೆ ಇದ್ರೆ ಸಾಯುವಾಗ ಹಾ ರಾಮ ಅಂತ ಹೇಳ್ಬೇಕಿತ್ತು, ಹೇ ರಾಮ್ ಅಂತ ಹೇಳಿ ಸಾಯ್ಬೇಕಿತ್ತು. ಆದ್ರೆ ಅವ್ನು ಸತ್ತದ್ದು ಹೇಗೆ ಅಂದ್ರೆ ಹಾ ಲಕ್ಷ್ಮಣೇತಿ ವಿಕೃಷ್ಯ. ವಿಕೃಷ್ಯ ಅಂದ್ರೆ ಕೂಗಿಕೊಂಡು. ಅನುಸರಿಸಿ ಕೂಗಿದಾಗ ಆ ಲಕ್ಷ್ಮಣ ಇತಿ ವಿಕೃಷ್ಯ ರಾವಣಸ್ಯಾರ್ಥ ಸಿದ್ಧಯೇ. ಯಾಕೆ ಕೂಗಿದ್ದು ಹಾಗೆ ಹಾ ರಾಮ ಅಂತ ಕೂಗಿದ್ರೆ ಏನಾದ್ರು ಮಾಡ್ಬೋದಿತ್ತಲ್ವಾ ಅಂದ್ರೆ ರಾವಣಸ್ಯ ಅರ್ಥ ಸಿದ್ಧಯೇ. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ. ರಾವಣಸ್ಯ ಅರ್ಥ ಸಿದ್ಧಯೇ, ರಾವಣನಿಗೆ ಪ್ರಯೋಜನ ಆಗಬೇಕು. ಯಾಕಂದ್ರೆ ಅಲ್ಲಿ ಲಕ್ಷ್ಮಣ ಇರುವ ತನಕ ರಾವಣನಿಗೆ ಸೀತೆಯ ಹತ್ರ ಹೋಗ್ಲಿಕ್ಕಾಗಲ್ಲ. ಹೇಗಾದ್ರೂ ಲಕ್ಷ್ಮಣನು ಇಲ್ಲಿಗೆ ಬರ್ಬೇಕು, ಆಗ ಮಾತ್ರ ಪರಾಕ್ರಮಶಾಲಿಯಾದ ಸಕಲ ಭುವನಾಧಿಪತಿಯಾದ ರಾವಣನಿಗೆ ಸೀತೆಯನ್ನು ಕರ್ಕೊಂಡು ಹೋಗುವ ಧೈರ್ಯ ಬರುತ್ತೆ. ಅಲ್ಲಿ ತನಕ ಪೆಟ್ಟು ತಿನ್ನುವ ಭಯ ಇರುತ್ತೆ. ಕಳ್ಳತನದ ಮಹಾ ಮೂರ್ಖತನದ ಕಾರ್ಯಕ್ಕೆ ಪಟ್ಟ ಬೇರೆ ಕೇಳು. ಅದರಿಂದಾಗಿ ಅವನು ಕೂಗುವಾಗ್ಲೇ ಹಾ ಲಕ್ಷ್ಮಣ ಅಂತ ಕೂಗಿದ್ರಿಂದಾಗಿ ರಾವಣಸ್ಯ ಅರ್ಥ ಸಿದ್ಧಯೇ ವಿಕೃಷ್ಯ ವಿದ್ಧ ಪೆಟ್ಟು ತಿಂದ ಸ್ವರೂಪವಾನ್ ಪಾಪ, ತನ್ನ ಒಳಗಿನ ಆಂತರ್ಯದಲ್ಲೇ ಅತ್ಯಂತ ಪಾಪದ ಮನಸ್ಸು ಇದ್ದದ್ರಿಂದ ಭುವಂ ಆರ ಮಮಾರಚ. ಭುವಂ ಆರ ಅಂದ್ರೆ ಭೂಮಿಗೆ ಬಿದ್ದ ಮತ್ತು ಸತ್ತ. ಆರ ಅಂದ್ರೆ ಋಗತವು ಅನ್ನುವ ಧಾತ. ಆರ ಆರತುಹು ಆರುಹು ಲಿಟ್ ರೂಪ ಅದು. ಭುವಂ ಆರ ಮಮಾರಚ ಸತ್ತ ಕೂಡ. ಹಾ ಲಕ್ಷ್ಮಣ ಸಂಬೋಧನಾ ಪ್ರಥಮ ಇತಿ ಅವ್ಯಯ ಲಕ್ಷ್ಮಣೇತಿ ಗುಣಸಂಧಿ ವಿಕೃಷ್ಯ ಲ್ಯಪ್ರತ್ಯಯಾಂತಮವ್ಯಯಂ ರಾವಣಸ್ಯ ಷಷ್ಠಿ ಏಕ ಅರ್ಥಸಿದ್ಧಯೇ ಚತುರ್ಥಿ ಏಕ ಅರ್ಥಸ್ಯ ಸಿದ್ಧಿಃ ಅರ್ಥಸಿದ್ಧಿಃ ತಸ್ಯೈ ಅರ್ಥಸಿದ್ಧಯೇ ವಿದ್ಧಃ ಸ್ವರೂಪವಾನ್ ಪುಲ್ಲಿಂಗ ಪ್ರಥಮ ಏಕ ಪಾಪಃ ಪುಲ್ಲಿಂಗ ಪ್ರಥಮ ಏಕ ಭುವಂ ದ್ವಿತೀಯ ಏಕ ಆರ ಋಗತೌ ಲಿಟ್ ಪ್ರಥಮ ಏಕ ಮಮಾರ ಮೃಂಜು ಮರಣೆ ಮೃಂಜು ಪ್ರಾಣತ್ಯಾಗೆ ಲಿಟ್ ಪ್ರಥಮ ಏಕ ಚ ಅವ್ಯಯ. ಸುಧಾ ಅವ್ರು ಹೇಳಿ. ಸರ್ವಜ್ಞಾಪ್ಯಥ ಸರ್ವೇಶಿ सर्वज्ञाप्यथ सर्वेशि सर्वज्ञाप्यथ सर्वेशि ಕರ್ತುಂ ರಕ್ಷಃ ಪರೀಕ್ಷಯಂ कर्तुं रक्ष परीक्षयं कर्तुं रक्ष परीक्षयं ರಕ್ಷಃ ಪರೀಕ್ಷಯಂ रक्ष परीक्षयम् ಆರ್ತನಾದಂ ತಮಾಕರ್ಣ್ಯ आर्तनादं तमाकर्ण्य
आर्तनादं तमाकर्ण्य लक्ष्मणं प्रत्यवोचत लक्ष्मणं प्रत्यवोचत लक्ष्मणं प्रत्यवोचत ಸರ್ವಜ್ಞ ಅಪಿ ಸರ್ವಜ್ಞೆಯಾಗಿದ್ರೂ ಕೂಡ ಸರ್ವೇಶಿ ಎಲ್ಲದರ ಮೇಲೆ ಹಿಡಿತ ಸಂಪಾದಿಸುವ ಶಕ್ತಿ ಇದ್ದಾಗ್ಲೂ ಕೂಡ ಈ ರಾವಣ ಅವಳಿಗೆ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ಸಮರ್ಥಳಾಗಿದ್ರು ತಿಳಿದವಳಾಗಿದ್ರು ರಕ್ಷ ಪರೀಕ್ಷಯಂ ರಾಕ್ಷಸ ಗಣದ ಸಂಹಾರದ ಮಹಾ ಕಾರ್ಯವನ್ನು ಮಾಡುವುದಕ್ಕಾಗಿ ರಕ್ಷ ಪರೀಕ್ಷಯಂ ಕರ್ತುಂ ಸರ್ವೇಶಿ ಸರ್ವಜ್ಞ ಅಪಿ ಆರ್ತನಾದಂ ತಂ ಆಕರ್ಣ್ಯ. ಆ ಸ್ವರ ಕೇಳುವಾಗ್ಲೇ ಇದು ರಾಕ್ಷಸ ಮೋಸ, ಇದು ಯಾಕೆಂದ್ರೆ ಅವಳೇ ಮಾಯಾವಿನಿ, ಮಾಯಾದೇವಿ ಅವಳು. ಮರುಳು ಮಾಡಿಕೊಂಡೆ ಎಲ್ಲೇ ಮಾಯಾದೇವಿಯೇ, ಅವಳನ್ನ ಸ್ತೋತ್ರ ಮಾಡುವುದೇ ಹಾಗೆ. ಮಾಯಾದೇವಿ ಅವಳೇ, ಅವಳಿಗೇನೆ ಮಾಯ ಆಗತ್ತಾ ಅಂದ್ರೆ ಅಲ್ಲ. ಆದ್ರೆ ಪರೀಕ್ಷಯಂ ಕರ್ತುಂ ರಾಕ್ಷಸರ ದೊಡ್ಡ ಗುಂಪನ್ನೇ ಕ್ಷಯಗೊಳಿಸುವುದಕ್ಕಾಗಿ ಸೋತಂತೆ ಅಥವಾ ಮರೆತಂತೆ ಅಥವಾ ಆ ಪರಿಸ್ಥಿತಿಯನ್ನ ನಂಬಿ ಇದೇ ಸರಿ ಅಂತ ಕಂಡದ್ದನ್ನೇ ಸಮರ್ಥಿಸುವ ರೀತಿಯ ಮಾತುಗಳನ್ನಾಡುವಂತೆ ಬೇಕು ಅಂತ ತೋರಿಸಿದವಳು ಆರ್ತನಾದಂ ತಂ ಆಕರ್ಣ್ಯ. ಹೇ ಲಕ್ಷ್ಮಣ ಅನ್ನುವ ಶಬ್ದ ಅವಳಿಗೆ ಕೇಳಿಸ್ತು. ಲಕ್ಷ್ಮಣಂ ಪ್ರತ್ಯವೋಚತ, ಲಕ್ಷ್ಮಣನ ಕುರಿತು ಮರಳಿ ಹೇಳ್ತಾಳೆ. ಪ್ರತ್ಯವೋಚತ ಅಂದ್ರೆ ಪ್ರತ್ಯುತ್ತರ ಕೊಟ್ಲು. ಅವಳಿಗೆ ಆ ಲಕ್ಷ್ಮಣ ಅನ್ನುವ ಕೂಗು ಕೇಳಿಸ್ತು, ರಾಮನ ಧ್ವನಿಯಲ್ಲೇ ಇತ್ತು. ಲಕ್ಷ್ಮಣ ಸಾರಿ ಹೇಳಿದ, ಇದು ರಾಮನ ಧ್ವನಿ ಅಲ್ಲ, ಇದು ರಕ್ಕಸರು ಮಾಡುವಂತದ್ದು. ಅವಳಿಗೇನ್ ಗೊತ್ತಿಲ್ವಾ? ಅವಳಿಗಿಂತ ಹೆಚ್ಚು, ಲಕ್ಷ್ಮಣನಿಗಿಂತ ಹೆಚ್ಚು ವ್ಯವಸ್ಥೆಯ ಬಗ್ಗೆ ಗೊತ್ತಿರುವವಳು. ಆದ್ರೂ ಲಕ್ಷ್ಮಣನಿಗೆ ಆಗ ಅದರ ಅರಿವು ಬರಲಿಲ್ಲ. ಯಾವುದೇ ಪ್ರಸಂಗದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳಿಕ್ಕಾಗಿಯೂ ನಟನೆಯಲ್ಲಿರುವವರು ಅಂದ್ರೆ ಪ್ರಧಾನವಾಗಿ 3 ಜನ. ಒಂದು ಪ್ರಾಣ ಹನುಮಂತನಾಗಿ, ಇನ್ನೊಂದ್ ಕಡೆಯಿಂದ ಅದೇ ಕಕ್ಷೆಯಲ್ಲಿರುವಂತಹ ಚತುರ್ಮುಖ, ಅವನು ವರ ನೀಡುವುದಕ್ಕಾಗಿ ನಿಂತಿರ್ತಾನೆ. ದೋಷವಿಲ್ಲದ ಲಕ್ಷ್ಮಿ, ದೋಷ ಇಲ್ಲದ ಪರಮಾತ್ಮನ ಸ್ವರೂಪ. ಇದಿಷ್ಟು ಬಿಟ್ಟರೆ ಉಳಿದಿದ್ದು ಎಲ್ಲವೂ ಕೂಡ ನಾಶ ಆಗ್ಲಿಕ್ಕೆ ಯೋಗ್ಯವಾದದ್ದೇ. ಅಂತಹ ಸ್ಥಿತಿಯಲ್ಲಿ ಎಲ್ಲವನ್ನು ಬಲ್ಲವಳಾಗಿಯೂ ರಕ್ಷ ಪರೀಕ್ಷೆ ಆಗಬೇಕು. ಕರ್ತುಂ ಆರ್ತನಾದಂ ದ್ವಿತೀಯ ವಿಭಕ್ತಿ ಏಕವಚನ, ಆರ್ತಸ್ಯ ನಾದಃ ತಮ್ ಆರ್ತನಾದಂ, ತಮ್ ದ್ವಿತೀಯ ವಿಭಕ್ತಿ ಏಕವಚನ, ಆಕರ್ಣ್ಯ ಲ್ಯಪ್ರತ್ಯಯಂತಮವ್ಯಯಂ, ಲಕ್ಷ್ಮಣಂ ದ್ವಿತೀಯ ವಿಭಕ್ತಿ ಏಕವಚನ, ಪ್ರತಿ ಅವೋಚತ ಪ್ರತ್ಯವೋಚತ. ವಚ ಪರಿಭಾಷಣೆ ಇಲ್ಲಿ ಪ್ರತ್ಯವೋಚತ ಅಲ್ವಾ, ಅವೋಚತ. ಬ್ರೂನ್ ವ್ಯಕ್ತಾಯಾಂ ವಾಚಿ ಲುಂಗ್ ಪ್ರಥಮ ಏಕ. ಸರಿ, ಶ್ರೀ ಹರಿಪ್ರಿಯ, ತಾಮಿನೇನಾದ್ರೂ ಕೇಳಿಕ್ಕಿದ್ಯಾ? ಭಾಗವತ ಆಮೇಲೆ 8:45 ಎಲ್ರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣ ಅರ್ಪಣಮಸ್ತು.